ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಮುಂಜಾನೆ ಮಾತು. ಸಜ್ಜನ ಸ್ನೇಹಿತರೆ, ಹೌದು, ಸೋಲು ಸಂಭವಿಸುತ್ತದೆ, ಅವಮಾನವಾಗುತ್ತದೆ, ಪ್ರೀತಿಸಿದವರು ನಮ್ಮನ್ನು ಬಿಟ್ಟು ಹೋಗ್ತಾರೆ, ಕಷ್ಟಗಳ ಸರಮಾಲೆಯೇ ನಮ್ಮನ್ನು ಎದುರಾಗುತ್ತದೆ, ತುಂಬ ಪ್ರೀತಿಸುವವರೇ ನೋಯಿಸುತ್ತಾರೆ, ನಂಬಿದವರೇ ಬೆನ್ನಿಗೆ ಚೂರಿ ಹಾಕ್ತಾರೆ, ಜೊತೆಗಿರುವವರೇ ಅನುಮಾನದಿಂದ ನೋಡ್ತಾರೆ, ಅನಿರೀಕ್ಷಿತವಾಗಿ ಆತ್ಮೀಯರನ್ನೇ ಕಳೆದುಕೊಳ್ಳುತ್ತೇವೆ. ಅಯ್ಯೋ, ಈ ಬದುಕಿನಲ್ಲಿ ಎಷ್ಟೆಲ್ಲ ಜಂಜಾಟಗಳು ಅಲ್ವಾ. ಖುಷಿಯ ಉತ್ತುಂಗದಲ್ಲಿರುವಾಗಲೇ ನೋವಿನ ಸುನಾಮಿ ಹೇಳುತ್ತದೆ. ಯಾವುದೋ ಹಳೆಯ ನೆನಪುಗಳು ಮತ್ತೆ ನೆನಪಾಗಿ ಕಾಡುತ್ತದೆ. ಈ ಮೊಬೈಲ್ ಫೋನ್, ಇಂಟರ್ನೆಟ್, ಸಂಬಂಧಿಕರು ಯಾರೂ ಇಲ್ಲದೆ ಒಬ್ಬಂಟಿಯಾಗಿ ಎಲ್ಲಾದರೂ ಸ್ವಲ್ಪ ದಿನ ಹೋಗಿ ಬರೋಣ ಎನಿಸುತ್ತದೆ. ಒಂಟಿಯಾಗಿ ಒಂದಷ್ಟು ಸಮಯ ಕಳೆಯುವ ಮನಸ್ಸಾಗುತ್ತದೆ ಅಲ್ವೇ. ನೋಡಿ, ನಮ್ಮ ಬದುಕು ಎಷ್ಟೊಂದು ವಿಚಿತ್ರ. ಮನುಷ್ಯ ಬದುಕಿನಲ್ಲಿ ಏನೇನು ಸರ್ಕಸ್ ಮಾಡಿದರೂ ಅಂತಿಮವಾಗಿ ಅವನು ಅಥವಾ ಅವಳು ಬಯಸುವುದು ನೆಮ್ಮದಿ. ಈ ನೆಮ್ಮದಿ ಎನ್ನುವ ಪದ 3 ಅಕ್ಷರದ್ದಾದರೂ ಅದು ನಮ್ಮ ಬದುಕಿನಲ್ಲಿ ವಹಿಸುವ ಪಾತ್ರ ಅಗಾಧವಾದದ್ದು. ಎಲ್ಲರ ಬದುಕಿನ ಹೋರಾಟ ಆ 3 ಅಕ್ಷರದ ಪದಕ್ಕಾಗಿ, ಅದೇ ನೆಮ್ಮದಿ. ವಾವ್, ಆ ಪದದಲ್ಲೇ ಒಂದು ನೆಮ್ಮದಿ ಇದೆ ಎಂದೆನಿಸುತ್ತದೆ. ದೊಡ್ಡ ಮನೆ, 1000 ಕೋಟಿ ರೂಪಾಯಿ ಎಲ್ಲ ಇದ್ದರೂ ಕೂಡ ಮನಸ್ಸಿಗೆ ನೆಮ್ಮದಿ ಇಲ್ಲದಿದ್ದರೆ ಅದೆಲ್ಲವೂ ಇದ್ದರೂ ವ್ಯರ್ಥ. ಅಂತಿಮವಾಗಿ ನಮ್ಮ ಮನಸ್ಸು, ದೇಹ ನೆಮ್ಮದಿಯನ್ನು ಬಯಸುತ್ತದೆ. ನಾವು ಹಲವು ತಪ್ಪುಗಳನ್ನು ಮಾಡುತ್ತೇವೆ. ನಮ್ಮ ನೆಮ್ಮದಿ ಹಾಳಾಗಲು ನಾವೇ ಕಾರಣೀಕರ್ತರಾಗುತ್ತೇವೆ. ನಮ್ಮ ನಂಬಿಕೆಯನ್ನು ಉಳಿಸಿಕೊಳ್ಳಲಾಗದವರನ್ನು ನಂಬುತ್ತೇವೆ. ನಮ್ಮ ಪ್ರೀತಿಯನ್ನು ಪಡೆಯಲು ಅರ್ಹರಲ್ಲದವರನ್ನು ಪ್ರೀತಿಸುತ್ತೇವೆ. ಇನ್ನೊಬ್ಬರನ್ನು ನೋಡಿ ಅವರ ಯಶಸ್ಸನ್ನು ಕಂಡು ಅಸೂಯೆ ಪಡುತ್ತೇವೆ. ಅವರು ಹಾಗೆ ಮಾಡಲಿ, ಹೀಗೆ ಮಾಡಲಿ, ಹಾಗಾಗಲಿ, ಹೀಗಾಗಲಿ ಎಂದು ತುಂಬ ಎಕ್ಸ್ಪೆಕ್ಟ್ ಮಾಡ್ತೇವೆ. ಅಂದರೆ ಇತರರಿಂದ ತುಂಬ ನಿರೀಕ್ಷಿಸುತ್ತೇವೆ. ಹೀಗೆ ನಮ್ಮ ನೆಮ್ಮದಿ ಹಾಳಾಗಲು ಅನೇಕ ಕಾರಣಗಳಿವೆ. ಪ್ರೀತಿಯ ಸ್ನೇಹಿತರೆ, ನಾವು ಸೋತಿರಬಹುದು, ಅವಮಾನವಾಗಿರಬಹುದು, ಪ್ರೀತಿಸಿದವರು ನಮ್ಮನ್ನು ಬಿಟ್ಟು ಹೋಗಿರಬಹುದು, ಕಷ್ಟಗಳ ಸರಮಾಲೆಯೇ ಎದುರಾಗಿರಬಹುದು, ನಂಬಿದವರೇ ಬೆನ್ನಿಗೆ ಚೂರಿ ಹಾಕಿರಬಹುದು. ಇದು ಏನೇ ಆಗಿದ್ದರೂ ನಮ್ಮ ಉಸಿರು ಇನ್ನೂ ನಿಂತಿಲ್ಲ. ಲಬ್ ಡಬ್ ಎನ್ನುವ ಹೃದಯ ಪ್ರತಿ ಬಡಿತದಲ್ಲೂ ನಮಗೆ ಬದುಕಿನ ಉತ್ಸಾಹವನ್ನು ತುಂಬುತ್ತಿದೆ. ನಮ್ಮ ಜೀವ ಉದಿಸಿದ ದಿನದಿಂದ ಇಲ್ಲಿಯವರೆಗೆ ನಮ್ಮ ಹೃದಯ ಲಬ್ ಡಬ್ ಎನ್ನುವುದನ್ನು ನನಗೆ ಆಯಾಸವಾಗಿದೆ ಎಂದು ಎಲ್ಲೂ ನಿಲ್ಲಿಸಿಲ್ಲ. ನಮ್ಮ ಹೃದಯ ನಮಗಾಗಿ ಬಡಿದುಕೊಳ್ಳುತ್ತಿದೆ. ನಾವು ಬದುಕಿನಲ್ಲಿ ಬಡಿದೆದ್ದು ನಿಲ್ಲಬೇಕು. ಕಷ್ಟಗಳಿದ್ದರೂ ಅವುಗಳ ನಡುವೆ ಸಿಗುವ ಸಣ್ಣ ಸಂತೋಷದಲ್ಲೇ ಬದುಕನ್ನು ಮುನ್ನಡೆಸಬೇಕು. 1000 ನೋವುಗಳ ಬಾಣಗಳು ನಮ್ಮನ್ನು ಉರುಳಿಸಲು ಮುನ್ನುಗ್ಗಿ ಬರುತ್ತಿದ್ದರೂ ಆತ್ಮವಿಶ್ವಾಸದ ಗುರಾಣಿ ಹಿಡಿದು ನಾವು ಹೋರಾಡಬೇಕು. ಅಂತಿಮವಾಗಿ ಶಾಂತರಾಗಿ, ಮನಸ್ಸು ನಿರಾಳವಾಗಲಿ, ದೀರ್ಘವಾಗಿ ಉಸಿರಾಡಿ, ಉಸಿರನ್ನು ತೆಗೆದುಕೊಳ್ಳುವಾಗ ಉತ್ತಮ ಆರೋಗ್ಯ, ಸಚ್ಚಿಂತನೆ, ಮಾನಸಿಕ ನೆಮ್ಮದಿ, ಸಕಾರಾತ್ಮಕತೆ ನಮ್ಮ ಉಸಿರಿನೊಂದಿಗೆ ನಮ್ಮ ದೇಹವನ್ನು ಪ್ರವೇಶಿಸಲಿ. ನಾವು ಉಸಿರನ್ನು ಬಿಡುವಾಗ ನೋವು, ಕಷ್ಟ, ಅನಾರೋಗ್ಯ, ಬೇಸರ ನಮ್ಮ ಉಸಿರಿನೊಂದಿಗೆ ಹೊರಗೆ ಹೋಗಲಿ. ಎಲ್ಲರ ಬಾಳಲ್ಲೂ ನೆಮ್ಮದಿ ನೆಲೆಸಲಿ. ಇನ್ನೂ ಹೆಚ್ಚಿನ ಸ್ಫೂರ್ತಿದಾಯಕ ಹಾಗೂ ಮನೋರಂಜನಾ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.